ರೇವತಿ ನಕ್ಷತ್ರದ ಶುಭ ದಿನವಾದ ಇಂದು ಭೂವರಹನಾಥ ಕ್ಷೇತ್ರಕ್ಕೆ ಹರಿದು ಬಂದ ಭಕ್ತ ಸಂಘ. ರಾಜ್ಯದ ಮಾಜಿ ಸಚಿವರಾದ ಬೈರತಿ ಬಸವರಾಜು, ಚಲನಚಿತ್ರ ನಾಯಕ ನಟ ರಾಘವೇಂದ್ರ ರಾಜ್ಕುಮಾರ್ ಧರ್ಮಪತ್ನಿ ಮಂಗಳ, ಮಾನಮೂಲ್ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವೈಕುಂಠವೆಂದೇ ಪ್ರಖ್ಯಾತವಾಗಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಕಲ್ಲಹಳ್ಳಿಗೆ ರೇವತಿ ನಕ್ಷತ್ರದ ಶುಭ ದಿನವಾದ ಇಂದು ಭಕ್ತ ಸಾಗರವೇ ಹರಿದು ಬಂದಿತ್ತು. ವಿಶ್ವದಲ್ಲಿಯೇ ಅಪರೂಪದ್ದಾಗಿರುವ 17 ಅಡಿ ಎತ್ತರದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯಲ್ಲಿ ನಿರ್ಮಿಸಿರುವ ಭೂ ವರಹನಾಥ ಸ್ವಾಮಿ ಮೂರ್ತಿಯನ್ನ 1000 ಲೀಟರ್ ಹಾಲು, 500 ಲೀಟರ್ ಎಳೆನೀರು, 500 ಲೀಟರ್ ಕಬ್ಬಿನ ಹಾಲು, ಪವಿತ್ರ ಗಂಗಾಜಲ, ಅರಿಶಿನ, ಸುಗಂಧ ದ್ರವ್ಯಗಳು, ಜೇನುತುಪ್ಪ, ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ದವನ, ಪವಿತ್ರ ಪತ್ರೆಗಳು, ಕಮಲ, ಗುಲಾಬಿ ಸೇರಿದಂತೆ 58 ಬಗೆಯ ಅಪರೂಪದ ಹೂವುಗಳಿಂದ ಪುಷ್ಪಾಭಿಷೇಕ ನಡೆಸಿ ಪಟ್ಟಾಭಿಷೇಕ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭೂ ವರಹನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರಾದ ಡಾ. ಶ್ರೀನಿವಾಸ ರಾಘವನ್ ನಡೆದಿದ್ದ ಅಪಾರ ಭಕ್ತ ಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿ, ಬೇಡಿ ಬಂದ ಭಕ್ತರ ಕೋರಿಕೆಗಳು ಹಾಗೂ ಅಭಿಷ್ಟಗಳನ್ನು ಈಡೇರಿಸಿ ಕರುಣಿಸಿ ಆಶೀರ್ವದಿಸ್ತಾ ಇರುವ ಭೂ ವರಹನಾಥ ಸ್ವಾಮಿ ಕ್ಷೇತ್ರಕ್ಕೆ ದಿನದಿಂದ ದಿನಕ್ಕೆ ಭಕ್ತರ ದಂಡೆ ಹರಿದು ಬರುತ್ತಿದೆ. ದುಷ್ಟ ಹಿರಣ್ಯಾಕ್ಷನನ್ನ ಸಂಹರಿಸಿ ಭೂದೇವಿಯನ್ನ ಸಂರಕ್ಷಿಸಿದ ಶುಭ ಗಳಿಗೆಯೇ ರೇವತಿ ನಕ್ಷತ್ರವಾದ್ದರಿಂದ ಇಂದು ವರಹನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಎಂದು ಶ್ರೀನಿವಾಸ ರಾಘವನ್ ತಿಳಿಸಿದರು. ಭೂವರಹನಾಥ ದೇವಾಲಯವನ್ನ ತಿರುಮಲ ತಿರುಪತಿಯ ಮಾದರಿಯಲ್ಲಿ 3 ಪ್ರಕಾರಗಳ ದೇವಾಲಯವನ್ನಾಗಿ ಸಂಪೂರ್ಣವಾಗಿ ಗ್ರೈನೆಟ್ ಕಲ್ಲಿನಿಂದ ಹೊಯ್ಸಳ ವಾಸ್ತುಶಿಲ್ಪ ಕಲಾ ವಾಸ್ತು ವೈಭವದಲ್ಲಿ ನಿರ್ಮಿಸಲಾಗಿತ್ತು. 2ನೇ ಪ್ರಕಾರದಲ್ಲಿ 4 ದಿಕ್ಕುಗಳಲ್ಲಿ 56 ಅಡಿ ಎತ್ತರದ ರಾಜಗೋಪುರಗಳು ನಿರ್ಮಾಣವಾಗುತ್ತಿದ್ದು, 3ನೇ ಪ್ರಕಾರದಲ್ಲಿ 176 ಕಾಲುಗಳ ಮುಖಮಂಟಪ ಹಾಗೂ 186 ಅಡಿ ಎತ್ತರದ ಬೃಹತ್ ರಾಜಗೋಪುರವನ್ನು ನಿರ್ಮಾಣ ಮಾಡಿ ಇನ್ನು 3 ವರ್ಷಗಳಲ್ಲಿ ದೇವಾಲಯವನ್ನು ಲೋಕಾರ್ಪಣೆ ಮಾಡಲು ಪರಕಾಲ ಸ್ವಾಮಿಗಳು ಸಂಕಲ್ಪ ಮಾಡಿದ್ದು, ಶ್ರೀ ಕ್ಷೇತ್ರದಲ್ಲಿ ಕಲ್ಲು ಕತ್ತರಿಸುವ ಯಂತ್ರಗಳು ಸೇರಿದಂತೆ ಸಿಎನ್ಸಿ ತಂತ್ರಜ್ಞಾನದ ಯಂತ್ರೋಪಕರಣಗಳನ್ನು ಅಳವಡಿಸಿ ದೇವಾಲಯವನ್ನು ಆದಷ್ಟು ಜಾಗ್ರತೆ ನಿರ್ವಹಿಸಲು ಕೆಲಸ ಕಾರ್ಯಗಳನ್ನು ಚುರುಕುಗೊಳಿಸಲಾಗಿದೆ. ದೇವಾಲಯದ ನಿರ್ಮಾಣಕ್ಕಾಗಿ ರಾಜಸ್ಥಾನ, ತಮಿಳುನಾಡು ಸೇರಿದಂತೆ ನಮ್ಮ ರಾಜ್ಯದ ವಿವಿಧ ಶಿಲ್ಪಕಲಾ ತಜ್ಞರನ್ನ ಕರೆಸಿ ಸಮಾಲೋಚನೆ ನಡೆಸಿ ಬೃಹತ್ ಕಂಬಗಳು ಹಾಗೂ ಗೋಪುರಗಳನ್ನು ನಿರ್ಮಿಸಲಾಗ್ತಾ ಇದೆ. ಈ ದೇವಾಲಯವು ಸಂಪೂರ್ಣವಾಗಿ ಭಕ್ತರ ಸಹಕಾರದಿಂದ ನಿರ್ಮಾಣವಾಗುತ್ತಿದ್ದು, ಭೂವರಹನಾಥ ಕಲ್ಲಹಳ್ಳಿಯಲ್ಲಿ ಶೀಘ್ರದಲ್ಲಿಯೇ ಒಂದು ಸುಸಂಸ್ಕೃತ ವೇದ ಪಾಠಶಾಲೆಯನ್ನ ಆರಂಭಿಸಲು ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಎಂದು ಶ್ರೀನಿವಾಸ ರಾಘವನ್ ಮಾಹಿತಿ ನೀಡಿದರು. ರೇವತಿ ನಕ್ಷತ್ರದ ಶುಭ ದಿನವಾದ ಇಂದು ಭೂವರಹನಾಥ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಸಿಹಿ ಪೊಂಗಲ್, ಬಿಸಿಬೇಳೆಬಾತ್, ಮೊಸರನ್ನ ಹಾಗೂ ಉಪ್ಪಿಟ್ಟು ಪ್ರಸಾದವನ್ನು ವಿತರಿಸಲಾಯಿತು. ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ 20,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ರೇವತಿ ನಕ್ಷತ್ರದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿಷೇಕ, ಪುಷ್ಪಾಭಿಷೇಕ ಹಾಗೂ ಪಟ್ಟಾಭಿಷೇಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡು ಕೃತಾರ್ಥರಾದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. ಎಲ್ಲರನ್ನೂ ಮದುವೆ ಮಾಡ್ತಾನೆ ಭಗವಂತ. ಅಷ್ಟು ಜನರಿಗೆ ಮತ್ತೆ ಅವರಿಗೆ ಸೌಮಂಗಲ ಪ್ರಾಪ್ತಿ ಮಾಡ್ತಾರೆ. ಅವನ್ನೆಲ್ಲ ಮಹಾರಾಜರು ಇಟ್ಕೊತಾನೆ. ಇದು ಭಗವಂತನಿಗೆ ಮಾತ್ರ ಸಾಧ್ಯ, ಮನುಷ್ಯರಿಗೆ ಆಗಲ್ಲ. ಆ ಭ್ರಮೆ ನಮಗೆ ಇರಬಾರ್ದು. ಭಗವಂತನಿಗೆ ಸರ್ವೂ ಸಾಧ್ಯ. ಇದು ಭಗವಂತ ನೋಡಿದ್ರೆ ಸಾಕು, ಎಲ್ಲವೂ ಬಂದ್ಬಿಡ್ತದೆ. ಸ್ವಾಮಿ ದರ್ಶನವೇ ಸಾಕು. ನಾವು ಅವನು ನೋಡ್ಬೇಕಾಗಿಲ್ಲ, ಅವನು ನಮ್ಮನ್ನು ನೋಡಿ ಉದ್ಧಾರ ಆಗ್ಬಿಡ್ತೀವಿ. ನಾವು ಇಲ್ಲಿ ಬರೋರು ಸಾಮಾನ್ಯವಾಗಿ ಯಾರು ಹುಣ್ಣೆ ಬಂದಿರಲ್ಲ. ಭಗವಂತನ ಕೃಪೆ ಇದ್ರೆ ಮಾತ್ರ ನೀವು ಬರ್ತೀರಾ, ಇದನ್ನು ಬರೋಕ್ಕಾಗಲ್ಲ. ಇಲ್ಲಿ ಬಂದು ನೀವು ಮಾಡ್ತಕ್ಕಂಥ ಪ್ರಾರ್ಥನೆಗಳು ಅವನಿಂದ ಅನುಮೋದಿತವಾಗಿರುತ್ತೆ. ಮತ್ತೆ ಅವ್ನು ಹೇಳಿದಷ್ಟೇ ನೀವು ಬೆಳಗ್ಗೆ ಸಾಧ್ಯ ಬರೋಣ. ನಿಮ್ಗೆ ನೋಡಿಬೇಕಾದ್ರೆ ನೀವು ಯಾವುದೋ ಒಂದು ಕೇಳ್ಕೊಬೇಕು ಅಂತೀರಾ, ಮಾಡ್ಕೋಗ್ತೀರಾ. ಹಾಗೆ ನಿಮ್ಗೆ ಇಷ್ಟ ಇಲ್ಲ ಅವನಿಗೆ, ಅದಿಷ್ಟ ತಾಯಿ ಬ್ಯಾಡ ಆಗಕ್ಕೆ. ಅದರಿಂದ ಭಕ್ತಿಯಿಂದ ಇವತ್ತು ಏಕಾದಶಿ ಅತ್ಯಂತ ಶ್ರದ್ಧೆಯಿಂದ ಏಕಾದಶಿ ಉಪವಾಸ ಮಾಡಿ ಕೇವಲ ಹೊಟ್ಟೆ ಹಸಿವು ನೀಡೋದಲ್ಲ, ಅವನಲ್ಲಿ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸೋದು. ಭಗವಂತನ ಪಾದದಲ್ಲಿ ನಮ್ಮ
ಚಿತ್ತವನ್ನು ಸ್ಥಿರಗೊಳಿಸದೆ ಉಪವಾಸ ಅಂತ ಹೇಳೋದು. ಉಪವಾಸ ಊಟ ತಿಂಡಿ ಸಜ್ಜಿಗೆ ಅಲ್ಲ, ಅನ್ನದ ಬದಲಾಗಿ ತಿಂದೆ ಅಲ್ಲ. ದುರ್ಬಲರನ್ನ, ಅಬಲೆಯರನ್ನ, ಸ್ತ್ರೀಯರನ್ನ ಆರ್ಥ ಪ್ರಪತ್ತಿ ಮಾಡಿದವರನ್ನ ಮೇಲೆತ್ತಕ್ಕಂಥ ಒಂದು ಮುಹೂರ್ತ ಅದು. ಕೇವಲ ಭೂದೇವಿಯನ್ನ ರಕ್ಷಣೆ ಮಾಡಿದ ದಿವಸ ಅಲ್ಲ ಅದು ಅಂತ ಕಾಪಾಡ್ತಾರಿಂದ ಹಿರಣ್ಯಾಕ್ಷ ಯಾವಾಗ ತಗೊಂಡು ಅಪಹರಣ ಮಾಡ್ದ, ಎದ್ದು ಪ್ರಾರ್ಥನೆ ಮಾಡಿದ್ದು ಅಷ್ಟೇ ಒಂದು ಸಾರಿ. ಅನಿರುದ್ಧ ಮೂರ್ತಿ ಸಾಕ್ಷಾತ್ತಾಗಿ ವರಾವತಾರ ತಾಳಿ ಜಲಾತರಣಕ್ಕೆ ಹೋಗ್ಬಿಟ್ಟ ಸೀದಾ. ಎಡಗೈ ಭೂದೇವಿ ಮಾತೆ ಎತ್ಕೊಂಡ, ಬಲಗೈ ಸಂಹಾರ ಮಾಡ್ಬಿಟ್ಟ ಅವನು ಅಷ್ಟೇ. ಆಮೇಲೆ ಅವನು ತಗೊಂಡು ಬಿಟ್ಟ. ಇನ್ನೊಂದು ಹೊಸ ವಿಚಾರ ಏನಂದರೆ, ಭಗವಂತ ಭೂದೇವಿಯನ್ನು ನೋಡಿದ ಮುಹೂರ್ತದಲ್ಲಿ ಒಬ್ಬ ಮಗ ಹುಡ್ತಾರೆ. ಅವನೇ ನರಕಾಸುರ. ತ್ರೇತಾಯುಗ ಹುಟ್ಟಿದವನು ದ್ವಾಪರಯುಗದ ತನಕ ಇರ್ತಾನವನು. ಸುಮಾರು 16,000 ಸ್ತ್ರೀಯರನ್ನು ಅಪಹರಣ ಮಾಡಿ ಅವ್ರನ್ನ ಹಾಳು ಮಾಡಿರ್ತಾನವನು. ಅವನು ಜೈಲಿಟ್ಟಿರ್ತಾನವನು. ರಾಜ್ಕುಮಾರನ ಜೈಲಿಟ್ಟಿರ್ತಾನವನು. ಅವನೇನು ಎಲ್ಲರನ್ನೂ ಕರೆದು ತಾನು ರಾಜನಾಗ್ಬಿಡ್ತೀನಿ, ಇಂದ್ರಪತಿ ಬರ್ತೀನಿ ಅನ್ನೋ ಭ್ರಮೆ. ರಾಕ್ಷಸಿ ಕೃತ್ಯಗಳಿಗೆ ಹಾಗೆ ಇರುತ್ತೆ. ರಾಕ್ಷಸರಿಗೆ ಮಹಾಧಮ್ಮು, ನಾವು ಭಕ್ತರು, ನಾವು ಏನು ಮಾಡಿ ನಡೆಯುತ್ತೆ ಅನ್ನೋ ಭ್ರಮೆ, ಏನು ಮಾಡಿ ಸರಿ ಅಂತಕ್ಕಂಥ ಒಂದು ಭ್ರಮೆ ಇರುತ್ತೆ ರಾಕ್ಷಸರಿಗೆ. ಆದರೆ ದ್ವಾಪರ ಯುಗದಲ್ಲಿ ಭಗವತಿ ಭೂದೇವಿ ಪ್ರಾರ್ಥನೆ ಮಾಡಿದ ಮಹಾವಿಷ್ಣುವಿಗೆ, ಮಹಾಸ್ವಾಮಿಗೆ ಸಮ್ಮಾನ ಮಾಡುವುದಿಲ್ಲ, ಆಗಲ್ಲ ಅಂತ. ಮಾಸಿಕ ರೇವತಿ ನಕ್ಷತ್ರ ಅಭಿಷೇಕ. ಭಗವಂತನಾದ ಹರಿ ವರಹಾಕಾರವನ್ನು ತಾಳಿ ಪೃಥ್ವೀದೇವಿಯನ್ನು ಸಂರಕ್ಷಣೆ ಮಾಡಿ ಹೆಣ್ಣಾಕ್ಷರ ಸಂಹಾರ ಮಾಡಿದ ನಕ್ಷತ್ರ ಇದು. ಅದಕ್ಕಾಗಿ ಪ್ರತಿ ತಿಂಗಳು ರೇವತಿ ನಕ್ಷತ್ರಕ್ಕೆ ಇಲ್ಲೇ ಅಭಿಷೇಕವನ್ನು ಮಾಡ್ತೀವಿ. ವೈಶಾಖ ಶುದ್ಧ ರೇವತಿ ನಕ್ಷತ್ರದಲ್ಲಿ ಭಗವಂತನ ಜಯಂತಿ ಬರುತ್ತೆ. ಪ್ರತಿ ತಿಂಗಳು ಮಾಡ್ತೀವಿ ಅಂತ ಅಭಿಷೇಕ. ಒಂದೇ ಸಾರಿ ಮಾಡೋದು. ನೆಕ್ಸ್ಟ್ ಮಂತ್ 8ನೇ ತಾರೀಕು ಅಭಿಷೇಕ ಇದೆ. ಇವತ್ತು ಏನೇನು ಅಭಿಷೇಕಕ್ಕೆ ಏನೇನು ಬಳಸಿದ್ರಿ? ಸುಮಾರು 1000 ಲೀಟ್ರ್ ಹಾಲು, ಒಂದು 200 ಲೀಟ್ರು ಕಬ್ಬಿನ ಹಾಲು, ಒಂದು 58 ಬಗೆ, ಒಂದು 2 ಟನ್ ಪುಷ್ಪ ಮತ್ತು ಬಾಕಿ ಎಲ್ಲ ಅಂಶಿಕವಾಗಿ ಮಾಡ್ತೀವಿ. ಬಾಕಿ ಜಾಸ್ತಿ ತುಪ್ಪ ಯಾವುದು ಹಾಕಲ್ಲ ಜಾಸ್ತಿ. ಇದರಲ್ಲಿ ಭಗವಂತನಿಗೆ ಅಭಿಷೇಕ ಆಗುತ್ತೆ. ಆಮೇಲೆ ಅಲಂಕಾರ ದರ್ಶನ ಆಗುತ್ತೆ, ಕಲ್ಯಾಣೋತ್ಸವ ಆಗುತ್ತೆ. ಮುಂದಿನ ತಿಂಗಳು ವರಾಹ ಹೋಮ ಇದೆ. ಈ ತಿಂಗಳು ಮಾಡಿಲ್ಲ, ಯಾಕಂದರೆ ಅಧಿಕ ಮಾಸ ಮಾಡಿಲ್ಲ. ನೆಕ್ಸ್ಟ್ ಮಂತ್ ಮಾಡ್ತೀವಿ. DK ಶಿವಕುಮಾರ್ ಅವರು ಬಂದು ಮೊನ್ನೆ ಪೂಜೆ ಎಲ್ಲ ಮಾಡಿ ಹೋಗಿದ್ರ ಬುದ್ಧಿ ಒಳ್ಳೆಯದಾಗಿದೆ ಬುದ್ಧಿ. ಭಗವಂತನ ಕೃಪೆಯಿಂದ ಒಳ್ಳೆಯದಾಗಿದೆ. ಮತ್ತೆ ಮುಖ್ಯಮಂತ್ರಿಗಳಾಗಿ ಬರೋ ನಿರೀಕ್ಷೆ ಇದೆಯಾ ಬುದ್ಧಿ? ಬರ್ತಾರೆ, ಭಗವಂತ ಖಂಡಿತ ಬರ್ತಾರೆ. ಒಟ್ಟು ದೈವಭಕ್ತರವರು ಖಂಡಿತ ಬರ್ತಾರೆ. ದೇವಸ್ಥಾನದ ನಿರ್ಮಾಣ ಕಾರ್ಯ ಇನ್ನು ಯಾವ ಸಮಯಕ್ಕೆ ಮುಗಿಬೋದು ಬುದ್ಧಿ? ಇದು ಈಗ 2ನೇ ಪ್ರಾಕಾರ ಮುಗಿತಾ ಇದೆ. ಈಗ 2:26 ರಾಜಗೋಪುರ ಆಗಿದೆ. ಮುಂದಿಂದು 56 ರಾಜಗೋಪುರ, ಇದೊಂದು 3 ತಿಂಗಳು ಮುಗೀತದೆ. ಆಮೇಲೆ 3ನೇ ಪ್ರಾಕಾರದ 186 ಕಾಲ ಮಂಟಪ ಶುರು ಮಾಡ್ತೀವಿ. ಆಮೇಲೆ 186 ರಾಜಗೋಪುರ ಮುಗಿತದೆ. ಸುಮಾರು 3 ವರ್ಷದಲ್ಲಿ ಮುಗಿಸ್ಬೇಕು ಸೈಮಲ್ಟೇನಿಯಸ್ ಆಗಿ ಅಂತ ಪ್ಲ್ಯಾನ್ ಇದೆ. ದೇವತೆಯಿಂದ ಕೃಪೆಯಿಂದ ಎಲ್ಲವೂ ಆಗುತ್ತೆ. ತಮ್ಮ ಹೆಸರು ಬುದ್ಧಿ? ಶ್ರೀನಿವಾಸರ ಆಗಮನ್, ಪರಕಾಲ ಸ್ವಾಮಿ ಮಠ ಅಡ್ಮಿನಿಸ್ಟ್ರೇಟರ್, ಗೋರ ಸ್ವಾಮಿ ಟೆಂಪಲ್ ಟ್ರಸ್ಟ್, ವರಹಾನಾಥ ಕಂದಹಟ್ಟಿ.